ಬಾಗಿಲು ತೆರೆದೇ ಇದೆ. ಯಾರಪ್ಪ ಭಿಕ್ಷೆ ನೆಟ್ವರ್ಕ್ ನುಗ್ಗಾಯ್ತು? ಸೆಕ್ಯೂರಿಟಿ ಎಲ್ಗೊಂದು ಆ ತಿಮ್ಮೇನಾಗ್ಲಿ ಕಳಪುರಿ ತಿನ್ನಕ್ ಹೋಗವ ಹಾಳ ಮುದಗಳು. ಈ ಭಿಕ್ಷೆಲ್ಲ ಮನೋಹರ ಮನೋಗೈತೆ ನೆಟ್ಗೆ ಹೊಟ್ಟಿ ನಾಯಿ. ಸ್ವಾಮಿ, ನಾವು ಭಿಕ್ಷುಕರಲ್ಲ, ನಿಮ್ಮ ಹಳೆಯಂದ್ರ ಅಕ್ಕ ಶಾರದಾ. ಓಹ್, ಭಿಕ್ಷುಕಲ್ದ ನೀನ್ ಯಾರೋ ತಿರ್ಗಿ ನೆಟ್ಟೆ ಬಂದ್ಬಿಟ್ಟಲ್ಲ. ನಿಮ್ಮ ಹಳೆಯಂದ್ರ ಅಕ್ಕ ಶಾರದಾ. ಓಹ್, ಶಾರದವ್ರ ನಾ ಯಾರೋ ಭಿಕ್ಷರು ಅಂತ ತಿಳ್ಕೊಬಿಟ್ಟಿದೆ. ನೀ ವೇಷ ನೀ ಭೂಷಣ ನೋಡಿ ಏನು ಅಂತ ತಿಳ್ಕೊಬಿಟ್ಟಿದೆ. ವ್ಯಾಸ ನೋಡ್ಬಿಟ್ಟು ಏನು ಒಪ್ಪುಪುರ ಬಂದಿರೋದು? ಏನಿಲ್ಲ, ತಮ್ಮನ್ ನೋಡಿ ತುಂಬಾ ದಿವಸ ಆಯ್ತಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಓ, ನೀ ತಮ್ಮ ಮೂಲಲ್ಲಿ ಊಟಕ್ಕೆ ಬಿಡ್ಬಿಟ್ಟು ಕುಂತಾನ ಅಂತ ಅದಕ್ಕೆ ಬಂದ್ರಿಯಾ? ಊಟ ಮಾಡಿಸ್ಬೇಕು ಅಂತ ಬರ್ಲಿಲ್ಲ, ಹೊರಟು ತಮ್ಮನ್ ನೋಡ್ಬೇಕು ಅಂತ ಬಾಂಧವ್ಯ ಇಲ್ಲಿವರೆಗೂ ಎಳೀತು ಅಷ್ಟೇ. ಯಾಕಪ್ಪ ಈ ಬಡಾಕ ಈಗ ನಿನ್ನ ಕಣ್ಣಿಗೆ ಕಾಣಿಸೋದಿಲ್ಲ? ಯಾಕಂದ್ರೆ ಇವತ್ತು ನೀನು ಶ್ರೀಮಂತ, ಇದು ನಿನ್ನ ತಪ್ಪಲ್ಲ, ನಿನ್ನ ಶ್ರೀಮಂತಿಗೆ ತಪ್ಪು. ಅಕ್ಕ, ನಾನು ಬೇರೆ ಯಾರೋ ತಿಳ್ಕೊಂಬಿಟ್ಟೆ ಅಕ್ಕ. ಬಕ್ಕ, ನಾನು ಯಾರೋ ತಿಳ್ಕೊಂಬಿಟ್ಟೆ ಅಕ್ಕ. ಪ್ರಯಾಣ ಮಾಡಿ ತುಂಬ ಸುಸ್ತಾಗಿದ್ದೀರ, ಬನ್ನಿ ಸ್ನಾನ ಮಾಡಿ ಆಮೇಲೆ ಊಟಕ್ಕೆ ಮಾಡೋರಂತೆ. ನಾನಿವತ್ತು ಆಫೀಸ್ಗೆ ರಜಾ ಹಾಕ್ಬಿಟ್ಟು ನಿನ್ನ ಜೊತೆ ಮುಖ್ಯವಾಗಿ ಮಾತಾಡ್ಬೇಕಂತ ನಾನು. ಸಂತೋಷ, ಯಾಕಪ್ಪ ರಜಾ ಆಗ್ತೀಯಾ? ಅದೇ ಮಾವ, ಅಪರೂಪಕ್ಕೆ ನಮ್ಮ ಅಕ್ಕ ಬಂದವರಲ್ಲ, ಅದಕ್ಕೆ ರಜಾ ಆಗ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಪ್ಪ ನೋಡ್ಕೊಳಕ. ಮಗ ಸಂಗೀತ ಅಲ್ಲಪ್ಪ ನೋಡ್ಕೊಳಕ. ಹೌದಪ್ಪ, ನಾನು ಬಂದಿದ್ದೀನಿ ಅಂತ ನಿನ್ನ ಕೆಲ್ಸಕ್ಕೆ ರಜಾ ಹಾಕ್ಬೇಡ. ಕೆಲಸದಿಂದ ಬಾ, ಇಬ್ರ ಜೊತೆ ಸೇರ್ಕೊಂಡೆ ಮಾತಾಡೋಣ. ಆಯ್ತು ಅಕ್ಕ, ನಾನು ಕೆಲಸ ಆಫೀಸ್ ಮುಗಿಸ್ಕೊಂಡು ಬೇಗನೆ ಬಂದ್ಬಿಡ್ತೀನಿ. ನೀನು ಎಲ್ಲೂ ಹೋಗ್ಬೇಡ, ನಾನು ಬರಗಂಡು ಕಾಯಿ, ನಾನು ಮುಖ್ಯವಾಗಿ ಮಾತಾಡ್ಬೇಕಕ್ಕ. ಅಕ್ಕ, ಊರಲ್ಲಿ ಶ್ರುತಿ ಮಾವ ಎಲ್ಲ ಚೆನ್ನಾಗಿದಾರಕ್ಕ? ಎಲ್ಲ ಚೆನ್ನಾಗಿದಾರಪ್ಪ, ನೀ ಚೆನ್ನಾಗಿದೆಯೇನು? ಅಕ್ಕ, ನೀವೇ ನೋಡ್ತಾ ಇದ್ದಲ್ಲಕ್ಕ, ಓಡಾಡಕ್ಕೆ ಕಾರು, ಇರುಮನೆಗೆ ಅರಮನೆ ಮನೆ, ಖರ್ಚು ಹಣ ಇರ್ಬೇಕಾದ್ರೆ ನನಗೇನಕ್ಕ ಆಗಿದೆ? ಆ ದೇವ್ರು ನೀನು ಹೀಗೆ ಇಟ್ಟಿರ್ಲಿ ಕಣ. ಹೌದು ಅಕ್ಕ, ನಾನು ಬೇಗನೆ ಹೋಗ್ಬಿಡ್ತೀನಿ. ಏ ಸಂಗೀತ, ಏ ಸಂಗೀತ, ಸ್ವಲ್ಪ ನಿದ್ದೆ ಮಾಡಕ್. ಏಯ್, ನಮ್ಮ ಅಕ್ಕ ಬಂದ್ರ ಕಡೆ, ನಮ್ಮ ಅಕ್ಕ ಶಾರದಕ್ಕ. ಓ, ಇವರಾ? ನಾನು ಯಾರೋ ಬೇರೆಯವ್ರು ಬಂದಿದ್ದಾರೆ ಅಂದ್ಕೊಡೆ. ಅಕ್ಕ, ಯಾವಾಗ ಬಂದ್ರಿ? ಈಗ ಬಂದ್ವಿ. ನೋಡು ಸಂಗೀತ, ಅಕ್ಕ ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿದ್ದಾರೆ, ಅವ್ರಿಗೆ ಸ್ಥಾನಕ್ಕೆ ಕೊಡು, ಆಮೇಲೆ ಊಟಕ್ಕೆ ಕೊಡು. ನಾನು ಆಫೀಸ್ ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ಫಸ್ಟ್ ಅಕ್ಕನ ಕರ್ಕೊಂಡು ಹೋಗು. ಬನ್ನಿ, ಅನ್ನ ಹಾಕ್ಕೊಡ್ತೀನಿ, ತಿನ್ನೋರಂತೆ. ಹೋಗಿ ಹೋಗಿ ತಿನ್ನಾಗೆ. ಅಂತ ನನ್ನ ಸೇಡ ತೀರ್ಕೊಳ್ಳೋಕಾಲ ಬತ್ತು. ನಾನು ಮದುವೆ ಮನೇಲಿ ಅವಮಾನ ಮಾಡಿ ಇನ್ನೂ ಮರ್ತಿಲ್ಲ ನಾನು. ಎಲ್ಲ ನಾಯಿಗಳ ಈಗ ಬಡ್ಡಿ ಸಮಯ ತೀರಿಸ್ತೀನಿ. ಈ ಶಂಕರಪ್ಪ ಸಾಕ, ಶಂಕರಪ್ಪ ನಾಗರಾವನ್ಗೆ ಅಲ್ಲ ಈಸ ಅಂದ್ರ ಈ ಶಂಕರಪ್ಪನಿಗೆ ಮೈಯೆಲ್ಲ ಈಸ. ಊಟ ನಮ್ಮ ಮನೇಲಿ ಎಷ್ಟೋ ಜನಕ ಹಾಕ್ಬಿಡ್ತೇವೆ. ಅಕ್ಕ, ನಮ್ಮ ತಂದೆ ನಿಮ್ಗಂತಲ್ಲ, ನೀವ್ಯಾಕೆ ಸಂಕೋಚ ಪಡ್ಕೊಂತೀರಾ? ಸಂಕೋಚ ಪಡ್ದೆ ಹೊಟ್ಟೆ ತುಂಬಾ ಊಟ ಮಾಡಿ. ಕುಂಬಳಿಗೆ ಕಲ್ಲಂದು ಹೆಗಲ್ಬೇಕು ಮುಟ್ ನೋಡ್ತೀರಾ?
ಬಡವನ ಕೋಪ ನೋಡೆ ಮೂಲನಾಗಿ ಏನೇ ಬಂದ್ರು ಸಹಿಸ್ಕೋಬೇಕಲ್ಲ. ಬರಬಾರ್ದಾಗಿತ್ತು, ಬಂದಾಗಿದೆ. ಏನೇ ಅಂದ್ರು ಸಹಿಸ್ಕೋಬೇಕಲ್ಲ. ಯಾರ ಅಪ್ಪಮ್ಮ ಅಂತ ಬಂದ್ರೆ ಕೇಳದ್ನ ಊಟ ಮಾಡಿ ಇದು ನನ್ನ ತವರಿನ ತಮ್ಮನ ಮನೆ ಅಂತ ತಿಳ್ಕೊಂಡು ಬಂದೆ. ಓಹೋ ತವ್ರ ಮನ ಇದು. ಉನ್ ಗಂಡ ಇರ್ ಮಾವ ಕಟ್ಸ್ಬಿಟ್ಟಿರು, ಎಲ್ಲ ಬಂದ್ಬಿಟ್ಟಿರು ಇವರು. ಸಾವುಕಾರ ನಾಲ್ಗೆನ ಬಿಗಿಡಿದು ಮಾತನಾಡು. ಏನೋ ಹಿರಿಯರಂತ ಗೌರವ ಕೊಟ್ಟು ಮಾತಾಡ್ತಾ ಇದ್ರೆ ಮಾತು ಮಿತಿ ಮೀರ್ತಾ ಇದೆ. ನಿನ್ನ ತಾತನ ಮನೆನೇ ಆಗಿರ್ಬೋದು, ಆದ್ರೆ ನಾನೇ ಇಲ್ಲಿ ಇರ್ಬೇಕು ಅಂತ ಬರಲಿಲ್ಲ. ನನ್ನ ತಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಹೌದಾ? ಎಲ್ಲೋ ನೀ ತಮ್ಮ ಸಂಪಾದನೆ ಮಾಡಿ ಗೋಲ್ ಗುಡ್ಡ ಬಂದಿ. ಇನ್ನೊಬ್ರು ಮನೆ ಹಂಗಿಗೆ ನಾನು ಎಡಗಾಲ ಚಂಪಿ ಸಹಿತ ಬರೋದಿಲ್ಲ. ಹಂಗಿನ ಮನೆ ಬಂದ ರಂಡ. ಅಯ್ಯೋ ನಾಯಿ, ನನ್ನನ್ನೇ ರಂಡೆ ಅಂತೇನು? ರಂಡೆ ನಾನೆಲ್ಲ ಕೊಡೋ ನಿನ್ನ ಮಗಳು. ಸಾಕು ಮುಸ್ರಿ. ಅಲ್ಲ, ನಮ್ಮ ಮನೆಗೆ ಬಂದು ನಮಗೆ ಬಾಯ್ ಬಂದಾಗ ಮಾತಾಡ್ತಿರಲ್ಲ, ನಿಮ್ಗೇನೊಂಚೂರು ನಾಚಿಕೆ ಮಾನ ಮರೆದಿಲ್ವಾ? ಏನೇ ಇಟ್ಕೊಳಂಗಿದ್ರು ನಿಮ್ ತಮ್ಮನ ಹತ್ರ ಇಟ್ಕೊಳ್ಳಿ. ಅವನು ನನ್ನ ತಮ್ಮನಾಗಿರಿ ತಾನೆ, ಅವನ ಹತ್ರ ಆಟ ಇಟ್ಕೊಳ್ಳೋದಕ್ಕೆ. ಅವನ ನಾನು ನಿನ್ನ ಕೈಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ಯಾ? ನಿನ್ ತಮ್ಮನ ಕೈಗೊಂಬೆ ಮಾಡ್ಕೊಳ್ಳಿ ಅಂತ ಅನ್ಬಿಟ್ಟು ನಾನೇನಾದ್ರು ನಿಮ್ ಮನೆ ಬಾಗ್ಲ ಹತ್ರ ಏನಾದ್ರು ಬಂದಿದ್ನಾ? ಅಪ್ಪ ಬಂದಿದ್ದ. ನೀವಿಂತ ಕೀಳು ಜನ ಅಂತ ಗೊತ್ತಿದೆ. ನನ್ನ ಮನೆ ಓದ್ಲು ಸಹಿತ ನಾನು ತುಳಿಸ್ತಿರ್ಲಿಲ್ಲ. ಮಾತಾ ಮದ್ದು ಮನೆಯಿಂದ ಹಾಚ್ಕೊಂಡ ಕಟ್ಟಿದ್ದಲ್ಲ ಅಂತ ಹೋಯ್ತಿ ಕಣ ಸಾವುಕಾರ, ಹೋಯ್ತೀನಿ. ಪವಿತ್ರವಾದ ಅಕ್ಕ ತಮ್ಮನ ಸಂಬಂಧಕ್ಕೆ ಬೆಂಕಿ ಇಟ್ಟು ಆ ಬೆಂಕಿ ಬೆಳಕಿನಲ್ಲಿ ನೀನು ಅದೆಷ್ಟು ದಿವಸ ತಾನೇ ಬದುಕ್ತೀಯ? ಒಂದಲ್ಲ ಒಂದು ದಿವಸ ಬೆಂಕಿ ನಿನ್ನ ಸುಟ್ಟು ಬಂದ ನೀನು ಸರ್ವನಾಶ ಆಗೋಯ್ತ್ಯ. ನನ್ನ ಕಣ್ಣಿನ ಶಾಪ ನೀನು ಸುಮ್ಮನೆ ಬಿಡೋದಿಲ್ಲ. ನೀನು ಸರ್ವನಾಶ ಆಗೋಯ್ತ್ಯ, ನೀನು ಸರ್ವನಾಶ. ಮೋಸ ವಂಚನೆ ದ್ರೋಹಗಳನ್ನು ಬಿಟ್ಟು ಜಗದಲ್ಲಿ, ಮೋಸ ವಂಚನೆ ದ್ರೋಹಗಳನ್ನು ಬಿಟ್ಟು ಜಗದಲ್ಲಿ, ಕಲ್ಲು ಗುಡಿಯಲಿ ಕಣ್ಣು ಮುಚ್ಚಿ ಶಿಲೆಯಾದನು ತಾನಿಲ್ಲಿ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ, ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ. ಹೋಗ್ಲಿ ಬಿಡು ಅಪ್ಪ, ಹೋದ್ರೆ ಹೋಗ್ಲಿ ಬಿಡು. ಪಾಪ ಅವ್ರ ತಮ್ಮನ್ನ ಮದುವೆ ಮಾಡ್ಕೊಟ್ಮೇಲೆ ಅವ್ರ ಕಷ್ಟ ಸುಖಕ್ಕೆ ಆಗ್ಲಿಲ್ವಲ್ಲ ಅಂತ ಪಾಪ ಅವ್ರಿಗೆ ಹೊಟ್ಟೆ ಉರಿ. ಓಹ್, ಇಂಥ ಜನಗಳು ಎಷ್ಟು ವಯಸ್ಸು ಈ ವಯಸ್ಸಿಗೆ ನೋಡಿದಾನು. ಅವ್ರು ಬೋರ್ಬಿಟ್ಲು ಅಂತ ಅವ್ನು ಮ್ಯಾಡ್ಕೊಂಡ್ಬಿಟ್ಲು ಅಂತ ಅವಳ ಮಾನ ಪತಿವತಿ ಅವಳು. ಇವ್ರು ಸಾಪ್ ಹಾಕ್ಬಿಟ್ರೆ ಮೆತ್ಕೊಂಡ್ಬಿಡ್ತಂತ ಅವನಿಗೆ. ಅಯ್ಯೋ, ಹೋದ್ರೆ ಹೋಗ್ಲಿ ಬಿಡು ಅಪ್ಪ. ಅಸ್ಮಾತ್ ಏನಾದ್ರು ನಿಮ್ಮ ಅಳಿಯ ಬಂದು ನಮ್ಮ ಅಕ್ಕ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು? ಉಡಾಮ ನನ್ನ ಹೇಳಿನ ಗೊತ್ತು ಹೇಳೋದು. ಆ ಸುಡ್ಗಾರಲ್ಲಿ ಕಳ್ಸನಮ್ಮ, ನಾನು ಕಳ್ಸಲಕ್ಕವ. ಹೆಂಗೆ ಮ್ಯಾನೇಜ್ ಮಾಡ್ತೀನಿ ನೋಡ್ಕೊತೀನಿ ಬಿಡವ ನಾನು. ಆಗಲ್ಲಪ್ಪ, ಇವತ್ತಲ್ಲ ನಾಳೆ ಈ ವಿಚಾರನ ಅವ್ರಿಗೇನಾದ್ರು ಗೊತ್ತಾದ್ರೆ ಅವ್ರು ನಮ್ಮನ್ನ ಸುಮ್ಮನೆ ಬಿಡ್ತಾರ ಅಂತನ? ಗೊತ್ತಾಗ್ತಾನೆ ನಾನು ಬಿಡೋದು ನಳ್ಳಿನ. ಎಮ್ಮೆನ ಅಂಗಡಿ ಕರ್ಕೊಯ್ತೀನಿ, ಒಂದ್ ಕ್ವಾಡ್ರ ಕುಡಿಸ್ತೀನಿ ಅವನು. ಅಪ್ಪ ಅಂದ್ರೆ ಅಪ್ಪ, ನಿನ್ನಂತ ಅಪ್ಪ ಜಗತ್ತಲ್ಲಿ